ಟೇಸ್ಟಿಯಾಗಿ ಗರಿಗರಿಯಾಗಿರುವಂಥ ಕೋಡ್ಬಳೆನ ಬೇಕರಿ ಸ್ಟೈಲಲ್ಲಿ ಬೇಕರಿ ಟೇಸ್ಟಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿ ಮೆಥಡ್ಡು. ನೀವು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಮನೆಯಲ್ಲಿ ಕೋಡ್ಬಳೆನ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ರವೆ ಹಾಗೆಯೇ ಮೈದಾ ಹಿಟ್ಟನ್ನು ಹಾಕೋಬೇಕು. ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು. ಹಾಗೆ ನಾನಿಲ್ಲಿ ಓಮ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಓಮ್ ಕಾಳನ್ನು ಈ ಥರ ಕ್ರಷ್ ಮಾಡಿಕೊಂಡು ಹಾಕೋಬೇಕು. ತುಂಬ ಘಮ ಅಂತ ಫ್ಲೇವರ್ ಬರುತ್ತೆ. ಇವಾಗ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನಾನಿಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಿದ್ರೆ ಎಳ್ಳು ಕೂಡ ಹಾಕೋಬೋದು ನೀವು. ನಾನಿಲ್ಲಿ ಬಿಸಿಯಾಗಿರುವಂಥ ಕಾಯಿರುವಂಥ ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಿಟ್ಟಿಗೆ. ಈ ಥರ ನೋಡಿ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆನ ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು ಹಿಟ್ಟಲ್ಲಿ, ಅಷ್ಟು ಬಿಸಿಯಾಗಿ ಮಾಡಿಕೊಂಡು ಸೇರಿಸ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಒಂದ್ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಇರೋದ್ರಿಂದ ಕೈಯಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ. ಸ್ಪೂನಿಂದ ಒಂದ್ಸತಿ ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಕೈಯಿಂದ ಪೂರ್ತಿಯಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಬೆರೆಯೋವರೆಗೂ ಈ ಥರ ಒತ್ತಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸತಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಗಟ್ಟಿ ಹದಕ್ಕೆ ನಾದ್ಕೊಳ್ತೀನಿ. ನೋಡಿ, ಕೋಡ್ಬಳೆ ಅಥವಾ ಚಕ್ಲಿ ಮಾಡಲಿಕ್ಕೆ ಯಾವ ಹದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಗಟ್ಟಿಯಾಗಿ ಕಲಿಸ್ಕೋಬೇಕು, ಸಾಫ್ಟಾಗೂ ಕೂಡ ಇರಬೇಕು. ಪೂರ್ತಿ ಸಾಫ್ಟ್ ಆದರೆ ಯಾವುದೇ ಚಕ್ಲಿ ಕೋಡ್ಬಳೆ ಬರಲ್ಲ, ಗಟ್ಟಿಯಾಗಿಯೇ ಇರಬೇಕು. ಇವಾಗ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಹದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕೋಡ್ಬಳೆ ಹಿಟ್ಟನ್ನು ಹದಕ್ಕೆ ಕಲಿಸ್ಕೋಬೇಕು. ಪೂರ್ತಿ ಒಂದೇ ಸತಿ ನೀರು ಜಾಸ್ತಿ ಹಾಕ್ಬಿಟ್ರೆ ತೆಳುವಾಗ್ಬಿಟ್ರೆ ಮತ್ತೆ ಹಿಟ್ಟುಗಳನ್ನು ಸೇರಿಸ್ಕೊಳ್ಳೋಕ್ಕೆ ನಿಮ್ಗೆ ಅಳತೆ ಗೊತ್ತಾಗಲ್ಲ. ಟೆಕ್ಸ್ಚರ್ ಬರಲ್ಲ, ಟೇಸ್ಟ್ ಬರಲ್ಲ, ಕ್ರಿಸ್ಪಿನೆಸ್ ಬರಲ್ಲ. ಹಾಗಾಗಿ ಕರೆಕ್ಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿರೋ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಯಾವ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಪೂರ್ತಿ ಸಾಫ್ಟಾಗಿಲ್ಲ, ಗಟ್ಟಿಯಾಗಿದೆ. ನಮಗೆ ಕೋಡ್ಬಳೆ ಹಾಕಿ ಫ್ರೈ ಮಾಡಿದಾಗ ತುಂಬ ಗರಿಗರಿಯಾಗಿ ಬರಬೇಕು. ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ಚೆನ್ನಾಗಿ ಉದ್ಕೊಂಡು ಕೈಯಿಂದ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಮಿನಿ ಕೋಡ್ಬಳೆ ಕೂಡ ಮಾಡ್ಕೋಬೋದು. ಚಿಕ್ಕ ಸೈಜಲ್ಲಿ ಮಾಡ್ಕೋಬೋದು. ನಾನಲ್ಲಿ ಒಂದು ಚಿಕ್ಕ ಸೈಜು ಅಲ್ಲ, ಪೂರ್ತಿ ದೊಡ್ಡ ಸೈಜು ಅಲ್ಲ, ಆ ಥರ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇದೇ ಥರ ನೋಡಿ ಎಲ್ಲ ಕೋಡ್ಬಳೆಗಳನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು ಮಣೆ ಮೇಲೆ ಹಾಕ್ಕೊಂಡು ಹಿಟ್ಟನ್ನು ಉದ್ದಿ ನೀವು ಈ ಥರ ರೌಂಡ್ ಶೇಪಲ್ಲಿ ಕೋಡ್ಬಳೆಗಳನ್ನು ಸುಮಾರು ಮಾಡ್ಕೋಬೋದು ಇಷ್ಟು ಹಿಟ್ಟಲ್ಲಿ. ಸೊ ನಾನು ಕೂಡ ಇಲ್ಲಿ ಸುಮಾರು ಕೋಡ್ಬಳೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ಎಣ್ಣೆ ಕಾಯ್ದಿರುತ್ತಲ್ಲ ಅದರಲ್ಲಿ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬ ಬೇಗ ಆಗುವಂಥ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು ಇದು. ಇನ್ನೇನು ಹಬ್ಬಗಳೆಲ್ಲ ಹತ್ತಿರ ಬರ್ತಾನೆ ಇದೆ. ಪ್ರತಿಯೊಂದು ಹಬ್ಬಕ್ಕೂ ಈ ಥರ ಚಕ್ಲಿ ನಿಪ್ಪಟ್ಟು ಜೊತೆಗೆ ಕೋಡ್ಬಳೆನೂ ಕೂಡ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಕೋಡ್ಬಳೆ ಅಂದರೆ. ಸೊ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನೋಡಿ, ಒಂದೊಂದೇ ಕೋಡ್ಬಳೆ ಎಷ್ಟು ಪಾತ್ರೆ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಕಾಯಿಸಾದ್ಮೇಲೆ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಕೋಡ್ಬಳೆಗನ್ನ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಮೇಲ್ಗಡೆ ಬಣ್ಣ ಕೆಂಪಾದ ತಕ್ಷಣ ತೆಗೆದುಬಿಟ್ರೆ ಒಳಗಡೆ ಹಸಿಯಾಗಿ ಹಾಗೆ ಇರುತ್ತೆ ಹಿಟ್ಟು. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಕಲರ್ ಹಂಬಣ್ಣ ಬಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಕ್ರಿಸ್ಪಿಯಾಗಿ ಕೂಡ ಆಗಿದೆ. ನಿಮ್ಗೆ ಗೊತ್ತಾಗುತ್ತೆ, ಸ್ಪೂನಿಗೆ ಸೌಂಡ್ ಬರುತ್ತೆ ಕ್ರಿಸ್ಪಿಯಾಗಿ ಫ್ರೈ ಆಗ್ತಾ ಇದೆ ಅಂತ. ಆ ಟೈಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ಥರ ತೆಗೆದುಕೊಂಡ್ರೆ ಆಯಿತು. ಗರಿಗರಿಯಾದಂಥ ಟೇಸ್ಟಿಯಾಗಿರುವಂಥ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ನಿಮಗೆ ಟೇಸ್ಟಿಯಾಗಿರುವಂಥ ಕೋಡ್ಬಳೆ, ಆ ಥರ ಟೇಸ್ಟಲ್ಲಿ ಗರಿಗರಿಯಾಗಿರುವಂಥ ಕೋಡ್ಬಳೆ ರೆಡಿಯಾಗಿರುತ್ತೆ. ನೀವು ಈ ಸೈಜ್ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು, ಅಥವಾ ಚಿಕ್ಕ ಸೈಜಲ್ಲೂ ಮಾಡ್ಕೋಬೋದು. ಮಿನಿ ಕೋಡ್ಬಳೆಗಳನ್ನು ತುಂಬ ರುಚಿಯಾಗಿರುತ್ತೆ. ನೋಡ್ತಿರ್ಬೋದು ಯಾವ ಥರ ಟೆಕ್ಸ್ಚರ್ ಬಂದಿದೆ. ನೀವು ಹೊರಗಡೆ ತಿಂದಿರ್ತಿರಲ್ಲ ಅದೇ ಥರ ಟೆಕ್ಸ್ಚರ್ ಬಂದಿದೆ ಈ ಕೋಡ್ಬಳೆಗೆ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ. ಸೊ ಇದಕ್ಕೆ ಯಾವುದೇ ಸೋಡಾ ಗಿಡ ಏನೂ ಬಳಸಿಲ್ಲ, ಹಾಗೇನೆ ಮಾಡಿರೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇವತ್ತಿನ ಈ ಕೋಡ್ಬಳೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.